12,000 ಸ್ಯಾಲ್ರಿನಲ್ಲಿ ನಾನು ಎಷ್ಟು ಕಷ್ಟಪಟ್ಟಿರ್ತೀನಿ, ಹೇಗೆ ಮನೆ ಕಟ್ಟಿರ್ತೀನಿ. ಹೆಲೋ ವೀವರ್ಸ್, ವೆಲ್ಕಮ್ ಟು ಟೀ ಟೈಮ್ ಟಾಕ್ಸ್ ಕನ್ನಡ. ನನ್ನ ಹೆಸರು ಮಂಜುಳಾ. ಎಲ್ರಿಗೂ ಸ್ವಂತ ಮನೆ ಮಾಡ್ಕೊಳ್ಳೋದು ಅನ್ನೋದು ಎಲ್ಲರೂ ಡ್ರೀಮ್ ಆಗಿರುತ್ತೆ. ಅದೇ ರೀತಿ ನನಗೂ ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋ ಡ್ರೀಮ್ ಬಂದು ತುಂಬ ಇತ್ತು. ಆ್ಯಂಡ್ ನನ್ನ ಸ್ಯಾಲ್ರಿ ಬಂದು ತುಂಬ ಕಡಿಮೆ. ನಾನು ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ಸ್ಯಾಲ್ರಿ ತುಂಬ ಕಡಿಮೆ, ಅದು 12,000. ಈ 12,000 ಇಟ್ಕೊಂಡು ನಾನು ಹೇಗೆ ಮನೆ ಕಟ್ಟಿದೆ, ಹೇಗೆ ಸೇವ್ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ನಾನೊಂದು ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡ್ತಿದ್ದೆ. ನನ್ನ ಮಂತ್ಲಿ ಸ್ಯಾಲ್ರಿ 12K ಇತ್ತು. ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ, ಸ್ಯಾಲ್ರಿ ಬಂದ ತಕ್ಷಣ ಒಂದು ರೆಕರೆಂಟ್ ಡಿಪಾಸಿಟಲ್ಲಿ ಸೇವ್ ಮಾಡ್ತಾ ಬಂದೆ. ಆ್ಯಂಡ್ ಸೇವ್ ಮಾಡಿ ಆ್ಯಂಡ್ ಫ್ಯೂ ಇಯರ್ಸ್ ಈ ರೆಕರೆಂಟ್ ಡಿಪಾಸಿಟ್ನ ನಾನು ಕಂಟಿನ್ಯೂ ಮಾಡ್ತಾನೆ ಇದ್ದೆ. ಸಕ್ಸಸ್ಫುಲಿ ಅದು ಎಂಡ್ ಆದಮೇಲೆ ಆ ಮನಿ ತೊಗೊಂಡು ನಮ್ಮೂರಲ್ಲಿ ಒಂದು ಕಡಿಮೆ ಜಾಗ ಪರ್ಚೇಸ್ ಮಾಡಿಕೊಂಡೆ. ಒಂದು ಸ್ಮಾಲ್ ಪ್ಲೇಸ್ ಬಂದು ನಾನು ಪರ್ಚೇಸ್ ಮಾಡಿಕೊಂಡೆ. ಅದಾದಮೇಲೆ ನಾನು ಮನೆ ಕಟ್ಟಬೇಕಲ್ವಾ, ಬರೀ ಜಾಗ ಮಾತ್ರ ತೊಗೊಂಡ್ರೆ ಸಾಕಾಗಲ್ಲ. ಸೊ ಮತ್ತೆ ಮನೆ ಕಟ್ಟೋದ್ರ ಬಗ್ಗೆ ನಾನು ಯೋಚನೆ ಮಾಡಿದೆ. ಮನೆ ಕಟ್ಟೋದಕ್ಕೆ ಮತ್ತೆ ನಾವು ವರ್ಕ್ ಮಾಡಬೇಕು, ಸೇವ್ ಮಾಡಬೇಕು. ಈ ಟೈಮ್ ನಾನು ಏನು ಮಾಡಿದೆ ಅಂದರೆ, ರೆಕರೆಂಟ್ ಡೆಪಾಸಿಟಲ್ಲಿ ನಾನು ಇನ್ವೆಸ್ಟ್ ಮಾಡಿಲ್ಲ. ಈ ಟೈಮ್ ನಾನು ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿದೆ. ಹೇಗೆ ಈ ರೀತಿ 12,000 ಸ್ಯಾಲ್ರಿನಲ್ಲಿ ನೀವು ಸೇವ್ ಮಾಡಿದ್ರಿ ಅಂದರೆ, ನನಗೆಲ್ಲರೂ ಏನು ಮಾಡ್ತಾರೆ, ಸಂಬಳ ಬಂದ ತಕ್ಷಣ ಹೊರಗಡೆ ಹೋಗಿ ಬೇಕಾಗಿದ್ದು ಇಷ್ಟಪಟ್ಟಿದ್ದೆಲ್ಲ ತಿಂತಾರೆ. ಆ್ಯಂಡ್ ಅವ್ರಿಗೆ ಬೇಕಾಗಿರೋ ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ಕೊಳ್ತಾರೆ. ಲೈಫ್ ಸ್ವಲ್ಪ ಹ್ಯಾಪಿಯಾಗಿರೋಣ ಅಂತೇಳಿ ಹ್ಯಾಪಿಯಾಗಿ ಮಾಡ್ಕೊಳ್ತಾರೆ. ಬಟ್ ಇಲ್ಲಿ ನಾನು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿಕೊಂಡೆ. ನನಗೆ ಸಂಬಳ ಬಂದ ತಕ್ಷಣ ಫಸ್ಟು ನಾನು ಸೇವಿಂಗ್ಸ್ ಏನು ಮಾಡಬೇಕು ಅದನ್ನು ಪಕ್ಕಕ್ಕೆ ಇಡ್ತೀನಿ. ಆ್ಯಂಡ್ ನನ್ನ ಡೇ ಟು ಡೇ ಲೈಫ್ ಎಷ್ಟು ನಾನು ಖರ್ಚು ಮಾಡ್ತಿದ್ದೆ ಅಂದರೆ, ಬಿಲೋ 100 ರುಪೀಸ್ ನಾನು ಖರ್ಚು ಮಾಡ್ತಿದ್ದೆ. ಯಾವಾಗಲಾದರೂ ತುಂಬ ನೀಡಿಯಾಗಿದ್ದಾಗ, ಅವಶ್ಯಕತೆ ಖರ್ಚು ಮಾಡಲೇಬೇಕು ಅನ್ನೋ ಟೈಮಲ್ಲಿ ಮಾತ್ರ ನಾನು ಅಬೋವ್ 100 ಬಂದು ಖರ್ಚಾಗ್ತಿತ್ತು. ಆ್ಯಂಡ್ ನನ್ನ ಡೇ ಟು ಡೇ ಲೈಫ್ಗೆ ನಾನು ಬಿಲೋ 100ಅಲ್ಲಿ ನನ್ನ ಲೈಫನ್ನು ನಾನು ಲೀಡ್ ಮಾಡ್ತಿದ್ದೆ. ಆಫ್ಕೋರ್ಸ್ ಇದರಲ್ಲಿ ಬಂದು ಸ್ಯಾಕ್ರಿಫೈಸ್ ಅನ್ನೋದು ತುಂಬ ಇದೆ. ನೀವೀಗ ನನ್ನನ್ನು ಕೇಳ್ಬೋದು, ಲೈಫ್ ಇರೋದೇ ಒಂದು ಇಷ್ಟೊಂದು ಅಡ್ಜಸ್ಟ್ ಮಾಡಿಕೊಂಡು ಈ ಲೈಫನ್ನು ಬಾಳಬೇಕಾ ಅಂಥೇಳಿ. ಖಂಡಿತ ಬಾಳಬೇಕು. ನಮಗೊಂದು ವಿಷಯ ಬೇಕು ಅಂತೇಳಿದ್ರೆ ನಾವು ಸಡನ್ ಥಿಂಗ್ಸನ್ನು ನಾವು ಸ್ಯಾಕ್ರಿಫೈಸ್ ಮಾಡಿಕೊಳ್ಳೇಬೇಕು. ಆ್ಯಂಡ್ ಮತ್ತಿನ್ನೊಂದು ಬಜೆಟಿಂಗ್ ಏನು ಮಾಡ್ತಿದ್ದೆ ಅಂದರೆ, ನಾನು ಹೊರಗಡೆ ಎಲ್ಲ ಹೋಗಿ ಆ್ಯಂಡ್ ತುಂಬ ಮಾಲ್ಗಳಲ್ಲೆಲ್ಲ ಪರ್ಚೇಸ್ ಮಾಡ್ತಿರಲಿಲ್ಲ. ನನ್ನ ಬಜೆಟ್ಗೆ ತಕ್ಕ ಹಾಗೆ ಈಗ ಒಂದ್ಸಲ ನಾನು ಡ್ರೆಸ್ ಪರ್ಚೇಸ್ ಮಾಡಿದ್ದೀನಿ ಅಂತಂದರೆ, ನೆಕ್ಸ್ಟ್ 3 ಇಯರ್ಸ್ಗೆ ಆ ಡ್ರೆಸ್ಸನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಪ್ರೆಸೆಂಟಬಲ್ ಆಗಿ ನಾನು ಯೂಸ್ ಮಾಡ್ಕೊತೀನಿ. ಅದನ್ನು ಅಯರ್ನ್ ಮಾಡಿಕೊಂಡು ಪ್ರೆಸೆಂಟಬಲ್ ಆಗಿ ನಾನು ಯೂಸ್ ಮಾಡ್ತಿದ್ದೆ. ಸೊ ಇದೇ ರೀತಿ ನನ್ನ ಬಜೆಟನ್ನು ನಾನು ಪ್ಲ್ಯಾನ್ ಮಾಡಿದೆ. ಅದಕ್ಕೋಸ್ಕರ ನನ್ನಿಂದ ಸೇವ್ ಮಾಡಿ 12,000ಅಲ್ಲಿ ಒಂದು ಜಾಗ ತೊಗೊಳಕ್ಕಾಯಿತು. ಜಾಗ ತಗೊಂಡಾದ್ಮೇಲೆ ಮನೆ ಕಟ್ಟೋದಕ್ಕೆ ನಾನು ನೆಕ್ಸ್ಟ್ ಟಾರ್ಗೆಟ್ ಬಂದು ಗೋಲ್ಡನ್ನು ಪರ್ಚೇಸ್ ಮಾಡೋಣ ಅಂತೇಳಿ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಅಗೇನ್ ಬರೋ ಸ್ಯಾಲ್ರಿನಲ್ಲಿ ಗೋಲ್ಡ್ಗೋಸ್ಕರ ಸ್ವಲ್ಪ ಅಮೌಂಟನ್ನು ತೆಗೆದಿಡ್ತಿದ್ದೆ. ಆ್ಯಂಡ್ ಮನೆ ಖರ್ಚಿಗೋಸ್ಕರ ಸ್ವಲ್ಪ ಅಮೌಂಟು ಆ್ಯಂಡ್ ರಿಮೈನಿಂಗ್ ಅಮೌಂಟನ್ನೆಲ್ಲ ನಾನು ಸೇವ್ ಮಾಡ್ತಾ ಬಂದೆ. ಇದು 1 ಇಯರ್ 2 ಇಯರ್ ಸೇವಿಂಗ್ಸ್ ಎಲ್ಲ ಅಲ್ಲ, ಲಾಂಗ್ ಇಯರ್ ಸೇವಿಂಗ್ಸ್. ಆಲ್ಮೋಸ್ಟ್ ಒಂದು 6-7 ಇಯರ್ಸ್ ಸೇವಿಂಗ್ಸ್ ನಾನು ಸೇವ್ ಮಾಡಿದ್ದಾದಮೇಲೆ ನನ್ನಿಂದ ಮನೆ ಕಟ್ಟೋದಕ್ಕಾಯಿತು. ಆ ಮನೆ ನನ್ನ ಹತ್ರ ಇರೋ ಅಮೌಂಟಲ್ಲಿ ಸಕ್ಸಸ್ಫುಲಿ ನಾನು ಕಟ್ಟಿದ ಅಂತಂದರೆ, ಎಸ್ ನಾನು ಕಟ್ಟಿದೆ. ಆ್ಯಂಡ್ ಸ್ವಲ್ಪ ಸಾಲನೂ ಆಯಿತು. ಸಾಲ ತೊಗೊಂಡೆ. ಆ್ಯಂಡ್ ಬ್ಯಾಂಕ್ಗೆಲ್ಲ ಹೋಗಿ ನಾನು ತೊಗೊಂಡಿಲ್ಲ, ಕೈ ಸಾಲ ತೊಗೊಂಡು ಮತ್ತು ಆ ಸಾಲನ ನಾನು ತೀರಿಸ್ಕೊಳ್ತಾ ಬರ್ತಿದ್ದೆ. ಸೊ ಇದೇ ರೀತಿ ನನ್ನ ಮನೆಯನ್ನು ಫೈನಲಿ ಕನ್ಸ್ಟ್ರಕ್ಟ್ ಮಾಡಿ ಮುಗಿಸ್ದೆ. ಆ್ಯಂಡ್ ನಂತರ ಲೈಫ್ ಬಂದು ಎಲ್ಲರಿಂದನೂ ಲೀಡ್ ಮಾಡೋಕ್ಕಾಗುತ್ತಾ ಅಂತಂದರೆ, ಖಂಡಿತ ಲೀಡ್ ಮಾಡ್ಬೋದು. ಬಟ್ ಸ್ವಲ್ಪ ಸ್ಯಾಕ್ರಿಫೈಸ್ ಬಂದು ಮಾಡಿಕೊಳ್ಳೇಬೇಕು. ಆ ಸ್ಯಾಕ್ರಿಫೈಸ್ ಬಂದು ಸ್ವಲ್ಪ ದಿವಸಕ್ಕೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ನಾನು ಕಟ್ಟಿರೋಂಥ ಮನೆ ಇರೋಂಥ ಜಾಗ ಬಂದು ಒಂದು ರಿಮೋಟ್ ಏರಿಯಾ. ಇದನ್ನು ನೀವು ಮೆಟ್ರೋ ಸಿಟೀಸಲ್ಲೆಲ್ಲ ಕಟ್ಟೋದಕ್ಕಾಗಲ್ಲ. ಈ 12,000 ಸ್ಯಾಲ್ರಿನಲ್ಲಿ ಮೆಟ್ರೋ ಸಿಟಿಗಳಲ್ಲಿ ಕಟ್ಟೋದಕ್ಕಾಗಲ್ಲ. ಒಂದು ರಿಮೋಟ್ ಏರಿಯಾನಲ್ಲಿ ನಿಮಗೆ ಒಂದು ಮನೆ ಬೇಕು ಅಂತ ಫೀಲ್ ಆದರೆ, ಖಂಡಿತ ಒಂದು ಸ್ವಂತ ಮನೆನ ನಿಮ್ಮಿಂದನೂ ಕಟ್ಟೋದಕ್ಕಾಗುತ್ತೆ. ಸೊ ನನ್ನಿಂದ 12,000 ಸ್ಯಾಲ್ರಿನಲ್ಲಿ ಕಟ್ಟೋಕ್ಕಾಯಿತು ಅಂದರೆ, ನಿಮ್ಮಿಂದ ಯಾಕಾಗಲ್ಲ? ಡೆಫಿನೆಟ್ಲಿ ನಿಮ್ಮಿಂದನೂ ಆಗುತ್ತೆ. ಆ್ಯಂಡ್ ಇನ್ನೂ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ, ಅವ್ರ ಹತ್ರ ಫ್ಲೋ ಆಫ್ ಇನ್ಕಮ್ ಚೆನ್ನಾಗಿರುತ್ತೆ. ಅಂದರೆ ಲ್ಯಾಕ್ಸಲ್ಲಿ ಅರ್ನ್ ಮಾಡ್ತಾರೆ. ವರ್ಷಕ್ಕೆ ಕೋಟಿಗಟ್ಟಲೆ ಅವರಿಂದ ಟರ್ನ್ ಓವರ್ ಆಗೋವಂಥ ಜನನೂ ಇರ್ತಾರೆ. ಆದರೆ ಅವರು ಮನೆಯಲ್ಲಿ ಇನ್ವೆಸ್ಟ್ ಮಾಡಿರಲ್ಲ. ಯಾಕೆ ಅವ್ರು ಇನ್ವೆಸ್ಟ್ ಮಾಡಲ್ಲ ಅಂದರೆ, ಅವರು ಮನೆಯಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡಲ್ಲ? ಇಷ್ಟೊಂದು ಇನ್ಕಮ್ ಇದೆ, ಅವ್ರು ಏನಕ್ಕೆ ಸ್ವಂತ ಮನೆಯೂ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ, ಅವರು ಬಿಸ್ನೆಸ್ ಓರಿಯೆಂಟೆಡ್ ಆಗಿ ಯೋಚನೆ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಈಗ ಅವ್ರ ಹತ್ರ ಫ್ಲೋ ಆಫ್ ಮನಿ ಇದೆ ಅಂತಂದರೆ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಅಗೈನ್ ಬಂದು ಸೆಕೆಂಡ್ರಿ ಬಿಸ್ನೆಸ್ಸನ್ನು ಅವರು ಸ್ಟಾರ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಬಿಕಾಸ್ ಬಂದು ಮನೆ ಕಟ್ಟಿದಾಗ ಅವರು ಲಕ್ಸುರಿ ಮನೆಯನ್ನು ಕಟ್ಟಬೇಕು ಅಂತ ಆಸೆ ಪಡ್ತಾರೆ. ನಮ್ಮ ಥರ ಯಾವುದೋ ಸಿಂಪಲ್ಲಾಗಿ ಮನೆ ಇರಲಿ ಅಂತೇಳಿ ಅವರು ಪ್ಲ್ಯಾನ್ ಮಾಡೋದಿಲ್ಲ. ನಾವು ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಟ್ಕೋಬೇಕು ಅಂತೇಳಿ ಅವರು ಫಸ್ಟ್ ಬಂದು ಸೇವಿಂಗ್ಸ್ ಎಲ್ಲ ತೊಗೊಂಡೋಗಿ ಅದರಲ್ಲೇ ಹಾಕಲ್ಲ. ಫಸ್ಟು
ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮನ್ನು ಅವರು ಜನ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಓಕೆ ಲೈಫ್ ನಮ್ಮಿಂದ ಲೀಡ್ ಮಾಡೋದಕ್ಕಾಗುತ್ತೆ, ನಾನು ಕೆಲಸ ಮಾಡಲಿಲ್ಲ ಅಂದರೂ ಲೀಡ್ ಮಾಡೋದಕ್ಕೆ ನನ್ನಿಂದ ಆಗುತ್ತೆ ಅನ್ನೋ ಒಂದು ಸಿಚುವೇಷನಲ್ಲಿ ಅವ್ರಿಗೆ ಮನೆ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಈ ಐಡಿಯಾ ಎಕ್ಸಲೆಂಟ್ ಐಡಿಯಾ ಇದು. ಸೊ ದುಡಿದು ಇರೋ ದುಡ್ಡನ್ನೆಲ್ಲ ತೊಗೊಂಡೋಗಿ ಮನೆಯಲ್ಲಿ ಹಾಕಿ ಕೋಟಿಗಟ್ಟಲೆ ಲಕ್ಸುರಿಯಾಗಿ ಕಟ್ಟಬೇಡಿ. ನಿಮ್ಮ ಹತ್ರ ತುಂಬ ದುಡ್ಡಿದ್ರೂ ಸಹ ನೀವು ಫಸ್ಟು ಸೈಟ್ ತೊಗೊಳ್ಳಿ, ಸೈಟಲ್ಲಿ ಹಾಕಿ 2, 3, 4 ತೊಗೊಳ್ಳಿ. ನಿಮ್ಮಿಂದ ಆಗಲ್ಲ, ಮನೆ ಕಟ್ಟೋದಕ್ಕಾಗಲ್ಲ, ಏನಾದರೂ ಸಿಚುವೇಷನಲ್ಲಿ ಮನೆ ಕಟ್ಟೋದಕ್ಕಾಗಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಸೈಟ್ ಮಾರಿ ನೀವು ಮನೆ ಕಟ್ಕೋಬೋದು. ಇರೋ ದುಡ್ಡನ್ನೆಲ್ಲ ನೀವು ಮನೆಯಲ್ಲೇ ಹಾಕಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿದ್ದೀನಿ, 1 ಕೋಟಿ ರೂಪಾಯಿ ಆಗ್ತಿದೆ ನಿಮಗೆ ಮನೆ ಕಟ್ಟೋದಕ್ಕೆ. ಆದರೆ 1 ಕೋಟಿನಲ್ಲಿ ನಿಮ್ಮಿಂದ 3 ಸೈಟ್ ತೊಗೊಳಕ್ಕಾಗುತ್ತೆ ಅಂದರೆ ಫಸ್ಟು ನೀವು 3 ಸೈಟಲ್ಲಿ ಇನ್ವೆಸ್ಟ್ ಮಾಡಿ, 3 ಸೈಟ್ ತಗೊಳ್ಳಿ. ಬಿಕಾಸ್ ಸೈಟ್ ರೇಟ್ ಅನ್ನೋದು ಬಂದು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಮನೆ ವ್ಯಾಲ್ಯೂ ಬಂದು ಡೇ ಬೈ ಡೇ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಇದು ಇನ್ಕ್ರೀಸ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ಥರ ತುಂಬ ಜಾಸ್ತಿ ದುಡಿಯೋರಿದ್ದರೆ ಫಸ್ಟು ಸೈಟಲ್ಲಿ ಇನ್ವೆಸ್ಟ್ ಮಾಡಿ, ಬೇಕಾದಷ್ಟು ನೀವು ಸೈಟನ್ನು ಪರ್ಚೇಸ್ ಮಾಡಿದ್ದಾದಮೇಲೆ ನಿಮ್ಮಿಂದ ಆಗಲ್ಲ ಅನ್ನೋ ಟೈಮಲ್ಲಿ ನೀವು ಮನೆ ಕಟ್ಕೋಬೋದು, ಯಾವುದಾದ್ರೂ ಒಂದು ಸೈಟ್ ಮಾರಿ. ಈ ವಿಡಿಯೋ ನಿಮಗೆ ಇನ್ಸ್ಪೈರಿಂಗ್ ಆಗಿದ್ರೆ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.